ನಮಸ್ಕಾರ, ಸ್ಪೆಷಲ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಇವತ್ತು ಪ್ರಮುಖವಾಗಿ ಸ್ಪೆಷಲ್ ನ್ಯೂಸ್ನಲ್ಲಿ ಒಂದು ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ಯಾವ್ಯಾವ ರೀತಿಯಾಗಿ ಬಣ ರಾಜಕೀಯ ಆಗ್ತಾ ಇತ್ತು ಅನ್ನುವಂಥ ನೋಡ್ತಾ ಇದ್ವಿ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರಮಾಪ್ತ ಶಾಸಕರಲ್ಲಿ ಒಬ್ಬರಾಗಿರುವಂಥ BR ಪಾಟೀಲ್ ಅವರ ಒಂದು ರಾಜೀನಾಮೆ ಇದೆಯಲ್ಲ, ಶಾಸಕ ಸ್ಥಾನಕ್ಕಲ್ಲ, ಅವರ ಸಲಹೆಗಾರರಾಗಿ ನೇಮಕ ಮಾಡಿಕೊಳ್ಳಾಗಿತ್ತಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಇದೊಂದು ರೀತಿಯಾದಂಥ ಹಲ್ಚಲನ್ನು ಸೃಷ್ಟಿ ಮಾಡಿದೆ. ಇದರ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ರಾಜ್ಯ ಸರ್ಕಾರ SIT ಅಸ್ತ್ರವನ್ನ ಪ್ರಯೋಗ ಮಾಡಿರುವಂಥದ್ದು. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾವ ಪ್ರಕರಣದಲ್ಲಿ SIT ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಹಾಗಾದ್ರೆ ರಾಜ್ಯ ಸರ್ಕಾರ, ಅದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಮೊದಲ ಸುದ್ದಿಯನ್ನ ನೋಡೋಣ. CMಗೆ ಪರಮಾಪ್ತ ಶಾಸಕನ ಶಾಕ್. ದಲಿತರ ದಿಲ್ಲಿ ಪ್ರವಾಸ ಯಾಕೆ? ನವೆಂಬರ್ನಲ್ಲಿ ಬದಲಾವಣೆ, ಅಶೋಕ್ಗೆ ಸಿಕ್ತಾ ಸುಳಿವು. ಪಾಟೀಲ್ ಪಾಲಿಟಿಕ್ಸ್. ಸಿಎಂ ಸಿದ್ದರಾಮಯ್ಯನವರಿಗೆ ಪರಮಾಪ್ತ ಶಾಸಕ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ಶಾಸಕ BR ಪಾಟೀಲ್ ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು. ಸದಾ ಈ ಸರ್ಕಾರ ಬಂದಾಗಿನಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೇ ಬರ್ತಾ ಇದ್ರು BR ಪಾಟೀಲ್ ಅವರು. ಈಗ ರಾಜೀನಾಮೆಯನ್ನೇ ಕೊಟ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಸಲಹೆಗಾರರ ಹುದ್ದೆಗೆ ರಾಜೀನಾಮೆ ಕೊಡುವ ಮುಖಾಂತರ ತಮ್ಮ ಅಸಮಾಧಾನವನ್ನ ಮತ್ತೊಮ್ಮೆ ತೋರಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಹಾಗಾದ್ರೆ ರಾಜೀನಾಮೆ BR ಪಾಟೀಲ್ ಅವರದ್ದು? ಸಿದ್ದರಾಮಯ್ಯನವರ ಜೊತೆಗಿನ ವೈಮನಸ್ಸ ಅಥವಾ ಪಕ್ಷದ ಬಗ್ಗೆನೇ ಏನಾದರೂ ಅಸಮಾಧಾನ ಇದೆಯಾ? ಆ ಮೆಸೇಜ್ ಅನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ರಾಜೀನಾಮೆಯನ್ನ ಕೊಡ್ಲಾಯ್ತಾ ಅನ್ನುವಂಥ ಪ್ರಶ್ನೆ ಇದೆ. BR ಪಾಟೀಲ್ ರಾಜೀನಾಮೆಯಿಂದ ಕಾಂಗ್ರೆಸ್ನಲ್ಲಿ ಸಹಜವಾಗಿ ಕುತೂಹಲ ಮತ್ತು ಒಂದ್ ಕಡೆ ಏನಾಯ್ತೋ ಏನೋ ಅನ್ನುವಂತಹ ಒಂದು ಸಹಜವಾದಂತಹ ಒಂದು ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾದ್ರೆ BR ಪಾಟೀಲ್ ರಾಜೀನಾಮೆಗೆ ಕಾರಣ ಏನು? ಯಾವ ಕಾರಣಕ್ಕೋಸ್ಕರ BR ಪಾಟೀಲ್ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು? ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಶಾಸಕರು ಅಂತ ಕರ್ಸ್ಕೊಳ್ಳುವಂತ ಈ ಶಾಸಕರೇ ರಾಜೀನಾಮೆ ಕೊಟ್ಟಿದ್ ಯಾಕೆ? ಯಾಕೆಂದ್ರೆ ಸಿದ್ದರಾಮಯ್ಯನವರ ಜೊತೆನೇ ಏನಾದರೂ ವೈಮನಸ್ಸಿದೆಯಾ? ಇದೆಲ್ಲದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಅವರ ರಾಜೀನಾಮೆಗೆ ಕಾರಣ ನಂಬರ್ 1, ಡಮ್ಮಿ ಪೋಸ್ಟ್ ಅಂತ. ಅದು ಸಿಎಂ ಸಲಹೆಗಾರ ಹುದ್ದೆಗೆ ಮಾನ್ಯತೆಯೇ ಇಲ್ಲ. ಅದ್ರ ಜೊತೆಗೆ ಸಲಹೆಗಾರ ಹುದ್ದೆ ಆ ಪೋಸ್ಟ್ಗಳನ್ನು ಯಾಕೆ ಕೊಡ್ಲಾಗಿರುತ್ತೆ ಅಂದರೆ ಮಂತ್ರಿ ಸ್ಥಾನವನ್ನು ಕೊಡ್ಲಿಕ್ಕೆ ಆಗಿರೋದಿಲ್ವಲ್ಲ. ಸೊ ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಇಂಥ ಪೋಸ್ಟ್ಗಳನ್ನು ಕೊಡ್ಲಾಗಿರುತ್ತೆ ಕೆಲವು ಶಾಸಕರುಗಳಿಗೆ. ಅದೇ ರೀತಿಯಾಗಿ BR ಪಾಟೀಲ್ ಅವರಿಗೂ ಕೂಡ ಕೊಡ್ಲಾಗಿತ್ತು. ಇನ್ನು ಕೇವಲ ಸರ್ಕಾರಿ ವಾಹನ ಕಚೇರಿಗಷ್ಟೇ ಸೀಮಿತ ಅಂತ ಪವರ್ ಏನೂ ಇರೋದಿಲ್ಲ. ಮತ್ತು ಒಂದು ಕಡೆ ಸಿದ್ದರಾಮಯ್ಯನವ್ರು ಬೇರೆ ಮುಖ್ಯಮಂತ್ರಿಗಳು, ಅವ್ರಿಗೆ ಇನ್ನೇನು ಸಲಹೆ ಕೊಡ್ಲಾಗುತ್ತೆ? ಅವ್ರು ಇನ್ನೇನು ಸಲಹೆಯನ್ನ ಕೇಳಲಾಗತ್ತೆ BR ಪಾಟೀಲ್ ಅವರಿಂದ? ಅಷ್ಟೆಲ್ಲ ರಾಜಕೀಯ ಸುದೀರ್ಘ ಅನುಭವನ ಹೊಂದಿರುವಂಥ ಸಿದ್ದರಾಮಯ್ಯನವ್ರ ಸಲಹೆಯನ್ನ ಕೇಳಲಿಕ್ಕಾಗತ್ತಾ? ಅದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದೊಂದು ಸುಮ್ಮನೆ ಸಲಹೆಗಾರರ ಪೋಸ್ಟು ಅನ್ನುವಂಥದ್ದು ಹೆಸರಿಗಷ್ಟೇ, ಅವರನ್ನ ಸಮಾಧಾನ ಮಾಡಲಿಕ್ಕೆ ಅನ್ನುವಂಥದ್ದೇ ಅವತ್ತಿನಿಂದಲೂ ಅಂದರೆ BR ಪಾಟೀಲ್ ಅವರಿಗೆ ಆ ಪೋಸ್ಟ್ ಕೊಟ್ಟಾಗಿನಿಂದಲೂ ಕೂಡ ಇರುವಂಥ ಅಸಮಾಧಾನ. CMಗೆ ಸಲಹೆ ಕೊಡುವಂಥದ್ದು ಏನೂ ಇಲ್ಲ. ಅವ್ರಿಗೆ ನಾನೇನು ಕೊಡಲಿ ಸಲಹೆನ? ಅವರು ಕೂಡ ನನ್ನನ್ನು ಯಾವುದೇ ರೀತಿಯಾದಂಥ ಸಲಹೆಯನ್ನು ಕೂಡ ಕೇಳೋದಿಲ್ಲ. ಅದರ ಜೊತೆಗೆ ನಾನು ಮಂತ್ರಿ ಆಗಬೇಕಾಗಿದ್ದಂಥವನು, ಆದರೆ ನನಗೆ ಅಂಥ ಪೋಸ್ಟ್ ಕೊಡ್ದಲ್ಲ ಇಂಥ ಪೋಸ್ಟನ್ನು ಕೊಟ್ಟಿದ್ದಾರಲ್ಲ ಅನ್ನುವಂಥ ಅಸಮಾಧಾನ ಅವರಿಗೆ ಸ್ಟಾರ್ಟಿಂಗಿಂದಲೂ ಕೂಡ ಇರುವಂಥದ್ದು. ಈವರೆಗೂ ಸಲಹೆಯನ್ನು ಕೂಡ ಪಡೆದಿಲ್ಲ ಸಿದ್ದರಾಮಯ್ಯನವರು. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಅವರು ಮೊದಲ ಬಾರಿಗೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲೇ ಮಿನಿಸ್ಟರ್ ಆಗಿದ್ದಂಥವ್ರು, ಅವ್ರು ಮಿನಿಸ್ಟರ್ ಆಗಿ 40 ವರ್ಷಗಳು ಕಳೆದಿರುವಂಥದ್ದು. ಇಂಥ ಸಂದರ್ಭದಲ್ಲಿ BR ಪಾಟೀಲ್ ಅವರ ಹತ್ರ ಯಾಕೆ ಸಲಹೆಯನ್ನ ಪಡ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬಂದೇ ಬರ್ತವೆ. ಈ ಒಂದು ಹುದ್ದೆ ಬರೀ ಸರ್ಕಾರಿ ಕಾರು ಕಚೇರಿಗಾಗಿ ಶಾಸಕ ಸ್ಥಾನ ಯಾಕೆ ಬೇಕು? ನನಗೆ ಬರೀ ಒಂದು ಕಾರು ಕಚೇರಿಗೋಸ್ಕರ ಹೋಗಬೇಕಾ? ನನ್ನ ಜನ ಏನು ಅನ್ಕೊಳ್ತಾರೆ? ನನ್ನ ರಾಜಕೀಯ ಅನುಭವಕ್ಕೆ ಇದು ಸೂಟ್ ಆಗುತ್ತಾ? ನನ್ನ ಸುದೀರ್ಘ ರಾಜಕಾರಣಕ್ಕೆ ಇದು ಒಪ್ಪುವಂಥ ಪೋಸ್ಟ್ ಅಲ್ಲ ಅನ್ನುವಂಥದ್ದು BR ಪಾಟೀಲ್ ಅವರ ಮಾತು. ಸಿದ್ದರಾಮಯ್ಯನವರು ಇವರು ಎಲ್ಲ ಒಟ್ಟೊಟ್ಟಿಗೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದಂಥವ್ರು. ಒಂದೇ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ರಾಜಕಾರಣಕ್ಕೆ ಬಂದಿದ್ದಂಥವ್ರು BR ಪಾಟೀಲ್ ಮತ್ತು ಸಿದ್ದರಾಮಯ್ಯನವರು. ನನಗೆ ಮಂತ್ರಿ ಸ್ಥಾನ ಕೊಡ್ಲಿಲ್ವಲ್ಲ ಅನ್ನುವಂಥ ಅಸಮಾಧಾನ ಅವರಿಗೆ ಪ್ರಮುಖವಾಗಿ ಕಾಡ್ತಾ ಇದೆ. ಇನ್ನು ಇಲ್ಲಿ ಮತ್ತೊಂದು ವಿಚಾರ ಅಂದರೆ ಕಲಬುರಗಿಯ ಪಾಲಿಟಿಕ್ಸ್, ಕಲಬುರಗಿಯ ರಾಜಕಾರಣ ಕೂಡ ಇವರ ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ಆ ವಿಚಾರದಲ್ಲಿ ಒಮ್ಮೆ ಪತ್ರವನ್ನು ಕೂಡ ಬರೆದಿದ್ರು. ಕಲಬುರಗಿ ಜಿಲ್ಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಮೇಲುಗೈಯನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಅವರು ಆರೋಪವನ್ನ ಮಾಡ್ತಾನೆ ಇದ್ದಾರೆ. ಅದರಲ್ಲೂ ಯಾಕೆ ಮೇಲುಗೈ? AICC ಅಧ್ಯಕ್ಷರ ಮಗ ಬೇರೆ. ಸೊ ಹೀಗಾಗಿ ಸಹಜವಾಗಿ ಬರೀ ಕಲಬುರಗಿಯನ್ನು ಆಲ್ಮೋಸ್ಟ್ ಪಕ್ಷದಲ್ಲೂ ಕೂಡ ತನ್ನದೇ ಆದಂಥ ಹಿಡಿತವನ್ನು ಹೊಂದಿರ್ತಾರೆ AICC ಅಧ್ಯಕ್ಷರ ಪುತ್ರ ಆಗಿರುವಂಥ ಕಾರಣಕ್ಕೋಸ್ಕರ ಅದೊಂದು ಅಸಮಾಧಾನ ಇದೆ ಅವರಿಗೆ. ಪ್ರಿಯಾಂಕ್ ಖರ್ಗೆ ಜೊತೆಗೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಗೇಮ್ ಪ್ಲಾನ್ ಕೂಡ ಇದೆ ಅಂತ.
ಕಲಬುರಗಿ ಜಿಲ್ಲೆಗೆ ಎರಡೆರಡು ಸಚಿವ ಸ್ಥಾನವನ್ನು ಕೊಡಲಾಗಿದೆ. ಒಂದು ಪ್ರಿಯಾಂಕ್ ಖರ್ಗೆ ಅವರಿಗೆ, ಮತ್ತೊಂದು ಶರಣ ಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಡಲಾಗಿರುವಂಥದ್ದು. ಆದರೆ ನನಗೆ ಕೊಟ್ಟಿಲ್ಲ ಅನ್ನುವಂಥ ಅಸಮಾಧಾನ BR ಪಾಟೀಲ್ ಅವ್ರಿಗಂತೂ ಇದ್ದೇ ಇದೆ. ಇನ್ನು ನನ್ನನ್ನು ತುಳಿಯುವಂಥ ಕೆಲಸವನ್ನ ಇಬ್ಬರು ಸಚಿವರು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು BR ಪಾಟೀಲ್. ಜಿಲ್ಲೆಯಲ್ಲಿ BR ಪಾಟೀಲ್ಗೆ ಯಾವುದೇ ರೀತಿಯಾದಂಥ ಹಿಡಿತವನ್ನು ಕೂಡ ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಿಡಿತ ಹೋಗ್ಲಿ, ಅವರ ಕ್ಷೇತ್ರದಲ್ಲೇ ಸರಿಯಾದಂಥ ಅನುದಾನವನ್ನು ಕೂಡ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನನ್ನ ಒಂದು ಬೇಡಿಕೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನ ಕೂಡ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಶರಣಪ್ರಕಾಶ್ ಪಾಟೀಲ್ ಅವರು ಮಾಡ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಇದೆ. ಇಬ್ಬರೂ ಸಚಿವರ ಬಗ್ಗೆ ಈಗಾಗಲೇ CMಗೆ ಪತ್ರವನ್ನ ಬರೆದಿದ್ರು BR ಪಾಟೀಲ್. ಈ ಇಬ್ಬರು ಸಚಿವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಕೂಡ ಬರೆಯಲಾಗಿತ್ತು. ನೋಡಿ, ನಮಗೆ ಸೂಕ್ತ ರೀತಿಯಲ್ಲಿ ಇವರು ಸ್ಪಂದಿಸುವಂತ ಕೆಲಸ ಆಗ್ತಾ ಇಲ್ಲ, ನಮ್ಮನ್ನ ತುಳಿಯುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಕೂಡ ಬರೆದಿದ್ರು. ಸಚಿವರ ಕಾರ್ಯವೈಖರಿ ಸರಿಯಾಗಿದ್ರೆ ಅಧಿವೇಶನಕ್ಕೆ ಬರಲ್ಲ ಅಂತಾನೆ ಪತ್ರ ಬರೆದಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಅವಾಗ ವೈರಲ್ ಕೂಡ ಆದಂಥ ಸಂದರ್ಭದಲ್ಲಿ ಚರ್ಚೆ ಆಗಿತ್ತು. ಅವರು ಬಂದಿರಲಿಲ್ಲೂ ಕೂಡ, ಯಾಕೆಂದರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀಲಿಕ್ಕೆ ಮುಂಚೆ ಬರೆದಿದ್ದಂಥ ಪತ್ರ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿತ್ತು. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನು ತೋರಿಸ್ತಾ ಇತ್ತು ಆ ಪತ್ರ. ಇನ್ನು BR ಪಾಟೀಲ್ ಸಮಾಧಾನ ಪಡಿಸಲಿಕ್ಕೆ ನೀಡಲಾಗಿದ್ದಂಥ ಹುದ್ದೆ ಅದು ಮುಖ್ಯಮಂತ್ರಿ ಸಲಹೆಗಾರರ ಹುದ್ದೆ ಅನ್ನುವಂಥದ್ದು. ಅವರನ್ನು ಸಮಾಧಾನ ಪಡಿಸಲಿಕ್ಕೆ ಅಂತ ನಾನು ಹೇಳ್ತಾ ಇದ್ನಲ್ಲ, ಇಲ್ಲಿ ಸಮಾಧಾನ ಪಡಿಸ್ಲಿಕ್ಕೋಸ್ಕರನೇ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನವನ್ನು ತಣಿಸ್ಬೇಕು ಅಂದರೆ ಏನಾದರೂ ಕೊಡಬೇಕಲ್ಲ. ಆ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಸಲಹೆಗಾರರ ಹುದ್ದೆಯನ್ನು ಕೊಡಲಾಗಿತ್ತು. ಇನ್ನು ಸಂಪುಟ ದರ್ಜೆ ಸ್ಥಾನಮಾನವನ್ನ ಕೂಡ ನೀಡಲಾಗಿತ್ತು ಸಿದ್ದರಾಮಯ್ಯ. ಈಗ ಸಂಪುಟ ದರ್ಜೆ ಸ್ಥಾನಮಾನ ಅಂದರೆ ಇರಬರೋರಿಗೆಲ್ಲ ಕೊಡ್ತಾರೆ, ಯಾವುದಾದ್ರೂ ಒಂದು ಪೋಸ್ಟ್ ಕೊಡೋದು, ಅದಕ್ಕೆ ಸಂಪುಟ ದರ್ಜೆ ಸ್ಥಾನಮಾನ ಅಂತ ಹಚ್ಚೋದು. ಅದೇ ರೀತಿಯಾಗಿ BR ಪಾಟೀಲ್ ಅವ್ರಿಗೂ ಕೂಡ ಕೊಡಲಾಗಿತ್ತು. ಆ ಕಾರಣಕ್ಕೋಸ್ಕರಕ್ಕೆ ಅವರಿಗೆ ಅಸಮಾಧಾನ ಇದ್ದಿದ್ದಂಥದ್ದು. ಇದರ ಜೊತೆಗೆ ಇಷ್ಟು ಮಾತ್ರ ಅಲ್ಲ, ಅವರ ಅಸಮಾಧಾನಕ್ಕೆ ಇನ್ನೊಂದು ಪ್ರಮುಖ ಕಾರಣ ಏನಪ್ಪಾ ಅಂದರೆ, ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಮಂತ್ರಿ ಸ್ಥಾನ. ಅವರು ಈಗ ಆಲ್ರೆಡಿ ಫಸ್ಟೇ ಹೇಳಿದರು, ನಂದು ಇದು ಕೊನೆ ಅವಧಿ, ನಾನಿನ್ನ ನೆಕ್ಸ್ಟು ಶಾಸಕ ಸ್ಥಾನಕ್ಕೆ ಅಂದರೆ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದರು. ಅದಕ್ಕೂ ಮುಂಚೆ ಆದರೂ ನಾನು ಮಂತ್ರಿ ಆಗಬೇಕು ಅನ್ನುವಂಥದ್ದು BR ಪಾಟೀಲ್ ಅವರ ಆಸೆ. ಆದರೆ ಆ ಆಸೆ ಇನ್ನೂ ಆಸೆಯಾಗೇ ಉಳಿದಿದೆ, ಕನಸಾಗೇ ಉಳಿದಿದೆ. ಸೊ ಹೀಗಾಗಿನೇ ಮಂತ್ರಿ ಸ್ಥಾನ ಬೇಕು ಅನ್ನುವಂಥದ್ದು BR ಪಾಟೀಲ್ ಅವರ ಒಂದು ಬೇಡಿಕೆ. ಸಂಪುಟ ಪುನಾರಚನೆ ಆದರೆ ಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿಯುವಂಥ ತಂತ್ರ ಇದಾಗಿದೆ. ನನ್ನನ್ನು ಮಂತ್ರಿ ಮಾಡಬೇಕು, ಯಾಕ್ರಿ ನನ್ನ ಮಂತ್ರಿ ಮಾಡಲ್ಲ? ನನಗೇನ್ರಿ ಕೊರತೆ ಆಗಿದೆ? ನಾನು ಉತ್ತರ ಕರ್ನಾಟಕ ಭಾಗದವನು, ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದವನು ಬೇರೆ, ನನಗೆ ಯಾಕೆ ಮಂತ್ರಿ ಸ್ಥಾನ ಕೊಡೋದಿಲ್ಲ? ನನಗೇನು ಕೊರತೆ ಇದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವ್ರು ಕೇಳ್ತಾ ಇದ್ದಾರೆ. ಹಿರಿಯ ಶಾಸಕನಾಗಿದ್ದೇನೆ, ಮಂತ್ರಿ ಪಟ್ಟ ಕೊಡಿ ಅಂತ ಕೇಳಲಿಕ್ಕೆ ಮತ್ತೊಂದು ಅವಕಾಶ. ಬಿಕಾಸ್ ಅಸಮಾಧಾನ ಆಗಿರುವಂಥ ಸಂದರ್ಭದಲ್ಲಿ, ಅಂದರೆ ಈ ಕಬ್ಬಣ ಕಾದಾಗಲೇ ಬಗ್ಗಿಸ್ಬೇಕು ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ BR ಪಾಟೀಲ್ ಅವರು ಅಸಮಾಧಾನ ಇರುವಂಥ ಸಂದರ್ಭದಲ್ಲಿ, ನಾನು ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲೇ ನನ್ನ ಬೇಡಿಕೆಯನ್ನು ಈಡೇರಿಸೋದು. ಇಲ್ಲ ಅಂದರೆ ಓಕೆ BR ಪಾಟೀಲ್ ಅವರು ಸೈಲೆಂಟ್ ಆಗಿದ್ದಾರಪ್ಪ, ಓಕೆ ಹಿಂಗೆ ಸೈಲೆಂಟ್ ಆಗಿರ್ತಾರೆ, ಅವ್ರಿಗೇನು ಸ್ಥಾನಮಾನ ಕೊಟ್ಟರು ಕೊಡದೇ ಇದ್ರು ಸುಮ್ಮನಿರ್ತಾರೆ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದುಬಿಡ್ತಾರೆ ಅನ್ನುವಂಥದ್ದು BR ಪಾಟೀಲ್ ಅವರ ಅವ್ರು ಥಿಂಕ್ ಮಾಡಿ ಈಗ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ಅಂತ ವಿಶ್ಲೇಷಣೆ ಮಾಡಲಾಗ್ತದೆ. ಇನ್ನು ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟ CM ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿರುವಂಥದ್ದು ಅಂತ. ಹಾಗೆ ಈ ಹಿಂದೆ ಎಲ್ಲ ಕೆಲವೊಂದು ಡಿಬೇಟ್ಗಳಲ್ಲೆಲ್ಲ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ, ಸನ್ಯಾಸಿಗಳಿಗೆ ಕುರ್ಚಿ ಆಸೆ ಇದೆ, ಇನ್ನು ರಾಜಕಾರಣಿಗಳಿಗೆ ಇರೋದಿಲ್ವಾ ಅಂತ. ಅದೇ ರೀತಿಯಾಗಿ BR ಪಾಟೀಲ್ ಅವರು ನಾನು ಯಾಕೆ ಮಂತ್ರಿ ಆಗಬಾರ್ದು, ನಾನು ಯಾಕೆ ಮಂತ್ರಿ ಸ್ಥಾನವನ್ನು ಪಡ್ಕೊಳ್ಬಾರ್ದು, ಸಹಜ ಆಸೆ ಅದು. ಅವ್ರು ಬೇರೆ ಕೊನೆ ಬಾರಿಗೆ ನಾನು ಈಗ ಚುನಾವಣೆಗೆ ಸ್ಪರ್ಧೆ ಮಾಡಿ ಶಾಸಕನಾಗಿದ್ದೇನೆ, ಮುಂದೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಒಮ್ಮೆ ಮಂತ್ರಿ ಆಗೋಣ ಅಂತ. ಪ್ರಿಯಾಂಕ್ ಖರ್ಗೆ ಶರಣಪ್ರಕಾಶ್ ಪಾಟೀಲ್ ಬಿಟ್ಟು ನನ್ನನ್ನು ಮಾಡಿ ಎಂಬ ವಾದ. ಪ್ರಿಯಾಂಕ್ ಖರ್ಗೆ ಅವ್ರನ್ನಂತೂ ತೆಗೆಯೋ ಡೌಟೇ, ತೆಗಿಲಿಕ್ಕಾಗತ್ತಾ? ತೆಗೆದಂಥ ಸಂದರ್ಭದಲ್ಲಿ ಅವರಿಗೆ ಅವರೇ ACC ಅಧ್ಯಕ್ಷರನ್ನ ಎದುರಾಕೊಂಡಂಗೆ ಆಗುತ್ತೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನೇನು ಅಲ್ಲಾಡಿಸೋದಕ್ಕಾಗೋದಿಲ್ಲ. ಆದರೆ ಶರಣಪ್ರಕಾಶ್ ಪಾಟೀಲ್ ಅವ್ರನ್ನಾದರೂ ಬದಲಾಯಿಸಿ ನನಗೆ ಮಂತ್ರಿ ಸ್ಥಾನವನ್ನು ಕೊಡಿ ಅನ್ನುವಂಥದ್ದು BR ಪಾಟೀಲ್ ಅವರ ಪರೋಕ್ಷ ಸಂದೇಶ ಇದ್ದಂತೆ ಕಾಣಿಸ್ತಾ ಇದೆ ರಾಜೀನಾಮೆ ವಿಚಾರ. ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನ ಕೂಡ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು ಕೇಳೋಣ. ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ, ನಾನು ಓದಿಲ್ಲ. ಲಕೋಟೆನಲ್ಲಿದೆ. ನನಗೆ ಬೆಂಗಳೂರು ಬರುವಾಗ ಬಂತು, ಅದು ನಾನು ಓದಕ್ಕೆ ಹೋಗಿಲ್ಲ ಪೂರ್ಣ. ಕನ್ನಡ ಮಾತಾಡ್ತೀನಿ ಅವೆಲ್ಲ ಏನಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ, ಸಾಕಷ್ಟು ಬಾರಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದೊಂದು ರೀತಿಯಾದಂಥ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ರು BR ಪಾಟೀಲ್ ಅವರು. ಈ ಬಾರಿ ರಾಜೀನಾಮೆಯನ್ನೇ ಕೊಡುವ ಮುಖಾಂತರ
ನನಗೆ ಮಂತ್ರಿ ಸ್ಥಾನ ಬೇಕು ಅನ್ನುವಂಥ ಬೇಡಿಕೆಯನ್ನ ಪರೋಕ್ಷವಾಗಿ ಇಡ್ತಾ ಇದ್ದಾರಾ, ಅಥವಾ ಅಲ್ಲಿರುವಂಥ ಮಂತ್ರಿಗಳ ವಿರುದ್ಧ ಇದ್ದಂಥ ಅಸಮಾಧಾನಕ್ಕೆ ಇದೊಂದು ಪುಷ್ಟಿಯನ್ನ ನೀಡ್ತಾ ಇದೆಯಾ ಅಂತ? ಹೌದು ಪೃಥ್ವಿ, ಏನಂತಂದ್ರೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಸರ್ಕಾರ ವಿರುದ್ಧ ಸಿಡಿದು ನಿಂತಿರುವಂತದ್ದು. ಅವರಿಗೆ ನಮ್ಮ ಸರ್ಕಾರದಲ್ಲಿ ನಮಗೆ ಸರಿಯಾದ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಅಲ್ಲದೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮಂತ್ರಿಗಳು ಹಸ್ತಕ್ಷೇಪನ ಮಾಡ್ತಾ ಇದ್ದಾರೆ. ಆ KKRDBಯಿಂದಲೂ ಕೂಡ ನಮಗೆ ಅನುದಾನ ಏನು ನೀಡುವಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ಈ ಹಿಂದಿನ ಬಜೆಟ್ ನಲ್ಲೂ ಕೂಡ ನಾವು ಏನು ಆಳಂದ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆದ್ರೆ ಅವರ ಮನವಿಗೆ ಸ್ಪಂದಿಸಿರಲಿಲ್ಲ. ಹಾಗಾಗಿ ಅವರ ಕ್ಷೇತ್ರಕ್ಕೆ ಅನುದಾನ ನೀಡುವಲ್ಲಿ ಎಲ್ಲೋ ಸರ್ಕಾರ ತಾರತಮ್ಯನ ಮಾಡ್ತಾ ಇದೆ. ಹೀಗಾಗಿ ಅವರು ಏನಂತಂದ್ರೆ ಕಳೆದ 4-5 ದಶಕಗಳಿಂದ ನಾನು ರಾಜಕೀಯದಲ್ಲಿದ್ದೀನಿ, ನಾನು ಯಾರ ಬಾಗಿಲಿಗೂ ನನಗೆ ಅಧಿಕಾರ ಬೇಕಂತ ಹೋಗಲ್ಲ. ಜನರು ನನಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ನಾನು ಶಾಸಕನಾಗಿ ಶಾಸಕನಾಗಿ ಕ್ಷೇತ್ರದ ಕೆಲಸವನ್ನ ಮಾಡ್ತೀನಿ. ನನಗೆ ಮಂತ್ರಿ ಬೇಕು ಅಂತ ನಾನು ಯಾರ ಮನೆ ಬಾಗಿಲಿಗೂ ಹೋಗಲ್ಲ. ಆದ್ರೆ ನಾನು ಕಳೆದ 4-5 ದಶಕಗಳಿಂದ ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದೀನಿ. ನನಗೆ ಏನಂತಂದ್ರೆ ಏನು ಸಚಿವ ಸ್ಥಾನ ಕೊಡೋದು ಬಿಡೋದು ನನ್ನ ಪಕ್ಷದಕ್ಕೆ ಬಿಟ್ಟಿರುವಂತ ವಿಚಾರ. ಆ ಸಿದ್ದರಾಮಯ್ಯನ ಜೊತೆಲೇ ನಾವು ಏನಂತಂದ್ರೆ ರಾಜಕೀಯನ ಆರಂಭ ಮಾಡಿದ್ದೀನಿ. ಆದ್ರೆ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆದ್ರು, ಆದ್ರೆ ನಾನು 1 ಬಾರಿಯೂ ಕೂಡ ಸಚಿವನಾಗ್ಲಿಲ್ಲ ಅನ್ನೋ ಒಂದು ಕೊರಗು ಕೂಡ BR ಪಾಟೀಲ್ ಅವರ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಕಲಬುರಗಿ ಏನು ಜಿಲ್ಲೆಯಲ್ಲಿ 2 ಸಚಿವರಿದ್ದಾರೆ. 2 ಸಚಿವರು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ಈ ಹಿಂದೆ ಕೂಡ ಸಚಿವರು ನಮ್ಮ ಏನು ಕ್ಷೇತ್ರದಲ್ಲಿ ನಾವು ಏನು ಯಾವ ಅಧಿಕಾರಿಗಳನ್ನ ವರ್ಗಾವಣೆಯಲ್ಲಿ ನಾವು ಪತ್ರವನ್ನು ಕೊಟ್ಟರೆ ಅದರಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ನಾವು ಯಾರ ಅಧಿಕಾರಿ ಬೇಕು ಅಂತ ನಾವು ಮನವಿ ಮಾಡಿದ್ರು ಕೂಡ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಸಚಿವರು ಏನು ನಮ್ಮ ಮನವಿಗೆ ಸ್ಪಂದಿಸದೇ ಇರುವ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಈ ವರ್ತನೆ ಸರಿ ಇಲ್ಲ ಅಂತ ಹೇಳಿ ಏನಂತಂದ್ರೆ ಈ ಒಂದು ಕ್ಷೇತ್ರದ ಆಳಂದ ಕ್ಷೇತ್ರ ಅಲ್ಲದೆ ಬೇರೆ ಬೇರೆ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರು ಕೂಡ ಏನು CMಗೆ ಪತ್ರವನ್ನ ಬರೆದಿದ್ರು. ಈಗ ಮತ್ತೆ ಏನಂತಂದ್ರೆ ನನ್ನ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇಲ್ಲ, ಅನುದಾನ ಸರಿಯಾಗಿ ನನಗೆ ಕೊಡ್ತಾ ಇಲ್ಲ, ನನಗೆ ಏನು ಸ್ವಪಕ್ಷದ ಶಾಸಕರಿಗೆ ಈ ರೀತಿಯ ಒಂದು ಅನ್ಯಾಯ ಆಗ್ತಾ ಇರೋದ್ರಿಂದ ನನಗೆ ಈ ಒಂದು ರಾಜಕೀಯ ಸಲಹೆಗಾರರ ಹುದ್ದೆ ಬೇಡ ಅಂತ ಏನು CM ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೋಗಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿವರೆಗೂ ರಾಜೀನಾಮೆ ಪತ್ರವನ್ನ ಇನ್ನೂ ಸಿದ್ದರಾಮಯ್ಯ ಸ್ವೀಕರಿಸಲಿಲ್ಲ. ಆದ್ರೆ ನನ್ನ ಮುಂದಿನ ದಿನಗಳಲ್ಲಿ ನನಗೆ ಇದು ಯಾವುದೇ ರೀತಿಯ ರಾಜಕೀಯ ಸ್ಥಾನಮಾನ ಬೇಡ, ಇದು ನನ್ನ ಕೊನೆಯ ಎಲೆಕ್ಷನ್ ಅನ್ನು ಕೂಡ ಕಳೆದ ಬಾರಿ ಕೂಡ ಹೇಳಿದ್ರು. ಈಗ ಈ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ. ಮತ್ತೆ ರಾಜಕೀಯದಲ್ಲಿ ಈ ಒಂದು ನಮ್ಮ ಭಾಗದಲ್ಲಿ ಬೇರೆ ಬೇರೆ ಮಂತ್ರಿಗಳು ನಮ್ಮ ಏನು ಇಲಾಖೆಯ ಮಂತ್ರಿಗಳು ಕೂಡ ನಮ್ಮ ಇದರಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ಹಾಗಾಗಿ ನನಗೆ ಏನಂತಂದ್ರೆ ಈ ಒಂದು ರಾಜಕೀಯದಿಂದಲೇ ಒಂದು ಏನು ಬೇಜಾರನ್ನ ಆಗ್ತಾ ಇದೆ. ಹೀಗಾಗಿ ನನಗೆ ಈ ಒಂದು ರಾಜಕೀಯ ಏನು ಸಲಹೆಗಾರರ ಹುದ್ದೆಯನ್ನ ಬೇಡ. ಹಾಗಾಗಿ ನಾನು ರಾಜೀನಾಮೆಯನ್ನು ಕೊಡ್ತೀನಿ, ನನ್ನ ಕ್ಷೇತ್ರದಲ್ಲಿ ಶಾಸಕನಾಗಿ ನಾನು ಮುಂದುವರಿತೀನಿ ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಅದನ್ನ ಇದು ಮಂತ್ರಿ ಸ್ಥಾನಕ್ಕೆ ಏನಾದ್ರೂ ಒತ್ತಡವನ್ನ ಈ ಮೂಲಕ ಏನು BR ಪಾಟೀಲ್ ಹಾಕ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಪೃಥ್ವಿ, ಈ ರಾಜೀನಾಮೆ ನಿಜಕ್ಕೂ ಕಾಂಗ್ರೆಸ್ ನಲ್ಲಿ ಒತ್ತಡವನ್ನ ಕ್ರಿಯೇಟ್ ಮಾಡುತ್ತಾ ಅನ್ನುವಂಥದ್ದನ್ನ ಧನ್ಯವಾದ ಅರುಣ್ ಕುಮಾರ್ ಕದಂ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಅಶೋಕ್ ಅವರು ಮಾತನಾಡಿದ್ದಾರೆ, ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ, ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಇವರೆಲ್ಲ ಏನ್ ಹೇಳಿದ್ರು ನೋಡಿ. ಕಾಂಗ್ರೆಸ್ ಅವರು ಎಲ್ಲರದು ಅಳುವು, ದಾವಣಗೆರೆಯಲ್ಲೂ ಅದೇ, ದಾವಣಗೆರೆ MLAನೂ ಹೇಳಿದ್ದಾರೆ ಅನುದಾನ ಕೊಟ್ಟಿಲ್ಲ ಅಂತ, ಗುಲ್ಬರ್ಗಾದಲ್ಲಿ ಹೇಳಿದ್ದಾರೆ. ಇವರು ನಮ್ಮ ಅಡ್ವೈಸರ್ ರಾಯರೆಡ್ಡಿ ಅವರು ಕೂಡ ಅನುದಾನ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. BR ಪಾಟೀಲ್ ಅನುದಾನ ಕೊಟ್ಟಿಲ್ಲ, ಮತ್ತೆ ರೂಲಿಂಗ್ ಪಾರ್ಟಿಯ ಸದಸ್ಯರಾಗಿ ಯಾವ ಅಧಿಕಾರಿನೂ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ, ಅಧಿಕಾರಿಗಳು ಒಬ್ಬರು ನಮಗೆ ಅಭಿವೃದ್ಧಿ ವಿಚಾರದಲ್ಲಿ ಸ್ಪಂದನೆ ಮಾಡಿಲ್ಲ ಅಂತ. ನಾನು BR ಪಾಟೀಲ್ ಅವ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಯಾಕೆ ಸಿದ್ದರಾಮಯ್ಯನವ್ರ ಮೇಲೆ ಮುಗಿದು ಬೀಳ್ತೀರಾ? ಅವ್ರ ಮಾತು CM ಮಾತೆ ಯಾರು ಅಧಿಕಾರಿಗಳು ಕೇಳಲ್ಲ ಅಂದ್ರೆ ನಿಮ್ಮ ಮಾತು ಯಾರು ಕೇಳ್ತಾರೆ? ಒಂಥರ ಇದು ಅದೇನೋ ಬೀಡಾಡಿ ದನದ ಅಂತಾರೆ ನಮ್ಮಲ್ಲಿ, ಆ ರೀತಿ ಸರ್ಕಾರ ಇದು. ಚೇಂಜ್ ಮಾಡ್ತಾರಂತ ಯಾರು ಹೇಳಿದ್ದಾರೆ? CM ಅವ್ರು ಹೇಳಿದ್ರಾ? DCM ಅವ್ರು ಹೇಳಿದ್ರಾ? ನಾನು ಹೇಳಿದ್ದೀನಾ? ಇಲ್ಲ. ಯಾಕಂದ್ರ ಬಗ್ಗೆ ಚರ್ಚೆ? ಅಂಡ್ ಯಾರು BJP ಅವ್ರು ಹೇಳ್ತಾ ಇದಾರೆ? BJPಗೆ ಏರ್ಗೇನ್ರಿ? ಅರೆ ಹಂಗಾಮಿ ಅಧ್ಯಕ್ಷರು BY ರಾಘವೇಂದ್ರ ಅಂತ BY ವಿಜೇಂದ್ರ ಅಂತ ಹೇಳ್ತಾ ಇರೋದು ನಾವ ಅವರ? ಫಸ್ಟ್ ಅವ್ರ ಕುರ್ಚಿ ನೋಡ್ಕೊಳ್ಳಿ. ನಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ DK ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಯಾವಾಗ ಒದ್ದು ಕಿತ್ಕೊಂತಿದ್ದೆ. ಅದಕ್ಕೆ ನವಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ. ನಮ್ಮ ಪಾರ್ಟಿಯಲ್ಲಿ ಏನಾಗುತ್ತೆ ಅದು ಹಾಗೆ ಆಗುತ್ತೆ.
ಮ್ಯೂಸಿಕಲ್ ಚೇರ್ ಆಗತ್ತೋ ಆಗೋದಿಲ್ಲ, ಅದು ಅವ್ರ ಪ್ರಿಡಿಕ್ಷನ್ ಇದೆ. ಅದ್ರ ಬಗ್ಗೆ ನಾನು ಹೆಂಗೆ ಹೇಳ್ರಿ. ಮತ್ತೊಂದ್ ಕಡೆ ದಿಲ್ಲಿಗೆ ದಲಿತರ ದಂಡು ಹೋಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಹೋಗ್ತಾ ಇದ್ದಾರೆ, ಯಾವ ಬೇಡಿಕೆಯನ್ನ ಮುಂದಿಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ನಿಲ್ತಾನೆ ಇಲ್ಲ ಬಣಗಾರಿಕೆಯ ಸಭೆ. ಯಾಕಂದ್ರೆ ಎಷ್ಟೇ ಬಾಯಿ ಮುಚ್ಕೊಂಡಿರಿ ಅಂತ AICC ಅಧ್ಯಕ್ಷರು ಹೇಳಿದ್ರು ಕೂಡ ಒಂದ್ 4 ದಿನ ಸೈಲೆಂಟ್ ಆದ್ರೂ ಮತ್ತೆ ಅದೇ ರೀತಿಯಾದಂತಹ ಒಂದು ವರಸೆ ಮುಂದುವರೆದಿರುವಂಥದ್ದು. ಮೌನ ರಾಗ ಎಲ್ಲ ಮುಗಿದು ಈಗ ಸಭೆಗಳ ಮುಖಾಂತರ ಮತ್ತೊಮ್ಮೆ ತಾವು ಪ್ರಶ್ನೆಗಳನ್ನ ಎತ್ತುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ, ಚರ್ಚೆಯನ್ನ ಹುಟ್ಟಾಕ್ತಾ ಇದ್ದಾರೆ ದಲಿತ ಸಮುದಾಯದ ಸಚಿವರುಗಳು. ಹೈಕಮಾಂಡ್ ಬ್ರೇಕ್ ಹಾಕಿದ ಮೇಲೂ ಕೂಡ ಪದೇ ಪದೇ ಸಭೆಯನ್ನ ಸೇರಲಾಗ್ತಾ ಇರುವಂಥದ್ದು. ಪರಮೇಶ್ವರ್ ಕಚೇರಿಯಲ್ಲಿ ಸಭೆ ಇನ್ನಷ್ಟು ನಿಗೂಢ ಆಗ್ತಾ ಇದೆ. ಇದು ಯಾವ ಕಾರಣಕ್ಕೋಸ್ಕರ ಅಂತ ಬೆಳಗಾವಿಯಲ್ಲಿ ಸಮಾವೇಶದ ನೆಪದಲ್ಲಿ ಸೇರಿದ್ದಂತ ನಾಯಕರು ಬೆಳಗಾವಿಯ ಸಮಾವೇಶದ ನೆಪದಲ್ಲಿ ಸೇರಿದ್ರು. ಚುನಾವಣೆಗೆ ಸಂಘಟನೆ ಅಂತಾರೆ, ಅಜೆಂಡಾನೇ ಬೇರೆ ಇರುವಂಥದ್ದು, ಬೇರೆ ರೀತಿಯಾದಂಥ ಒಂದು ಪ್ಲಾನ್ ಅನ್ನು ಮಾಡಲಾಗಿದೆ. KPCC ಅಧ್ಯಕ್ಷರ ಬದಲಾವಣೆ ವಿಚಾರವೇ ಅಜೆಂಡಾ ಅಂತ ಹೇಳಲಾಗ್ತದೆ. ಒಟ್ನಲ್ಲಿ DK ಶಿವಕುಮಾರ್ ಅವರು ಟಾರ್ಗೆಟ್ ಇಲ್ಲಿ. DK ಶಿವಕುಮಾರ್ ಅವ್ರನ್ನ ಇಡೀ ಸಿದ್ದರಾಮಯ್ಯನವರ ಬಣ ಟಾರ್ಗೆಟ್ ಅನ್ನ ಮಾಡಿದೆ. ಅದು KPCC ಅಧ್ಯಕ್ಷ ಸ್ಥಾನವನ್ನ ಟಾರ್ಗೆಟ್ ಮಾಡಿರುವಂಥದ್ದು. ಅವರನ್ನು ಹೇಗಾದ್ರೂ ಮಾಡಿ KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ. KPCC ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ದಿಲ್ಲಿಗೆ ಹೋಗಿ ಒತ್ತಡವನ್ನು ಹೇರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಫೆಬ್ರವರಿ 10ರ ಒಳಗಾಗಿ ದೆಹಲಿಗೆ ಹೋಗ್ತೇವೆ ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ. 10ರ ಒಳಗಾಗಿ ದೆಹಲಿಗೆ ಹೋಗ್ತೀವಿ. ದಲಿತ ಸಚಿವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಹಾಗಾದ್ರೆ ಮುಂದಾಗಲಾಗ್ತಾ ಇದೆಯಾ? KPCC ಅಧ್ಯಕ್ಷರ ಬದಲಾವಣೆ, ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತಾ? ಪರಿಷತ್ನ 4 ಸ್ಥಾನಗಳ ಆಕಾಂಕ್ಷಿಗಳ ಬಗ್ಗೆಯೂ ಕೂಡ ದಿಲ್ಲಿಗೆ ವರದಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿದೆ ಅಂತ. ಅಂದ್ರೆ ನಮ್ಮ ದಲಿತರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆಯನ್ನ ಇಡ್ಲಿಕ್ಕೆ ಮುಂದಾಗ್ತಾ ಇದ್ದಾರಂತೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಕಾರ ಸಚಿವ KN ರಾಜಣ್ಣ ಏನು ಮಾತನಾಡಿದ್ದಾರೆ ನೋಡಿ. ಒಂದು ಒತ್ತಾಯ ನಾನು ಹೈಕಮಾಂಡ್ಗೆ ನೆಕ್ಸ್ಟ್ ವೀಕಲ್ಲಿ ಹೋಗ್ತೀನಿ, 5-6ನೇ ತಾರೀಕು, ಇಲ್ಲ ಅಂದ್ರೆ 7-8, ಒಟ್ಟಲ್ಲಿ 10ನೇ ತಾರೀಕು ಒಳಗಡೆ ಹೋಗ್ತೀನಿ. ಯಾರು ಡೈರೆಕ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ಲಿಕ್ಕಾಗೋದಿಲ್ಲ ಅಂಥವ್ರಿಗೆಲ್ಲ ಅವಕಾಶ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಬೈಕ್ಯಾಮರಲ್ಲಿ ಇದನ್ನು ನಾವು ಸಂವಿಧಾನದಲ್ಲಿ ಸೇರಿಸಿರ್ತೇವೆ. ಅದನ್ನು ನಾನು ಹೈಕಮಾಂಡ್ ಮುಂದೆ ಹೋಗಿ ಅವರಿಗೆ ನೀವು ಯಾರಿಗಾರ ಮಾಡಿ ನಿಮ್ಮ ಚಾಯ್ಸು, ಪಕ್ಷದಲ್ಲಿ ನಾನು ಇಂಥನ್ನೇ ಮಾಡಬೇಕು ಇಂಥನ್ನು ಮಾಡಬಾರ್ದು ಅಂತ ನನ್ನ ಚಾಯ್ಸ್ ಇಲ್ಲ. ಬಟ್ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇನ್ ದ ಕೌನ್ಸಿಲ್ ಶುಡ್ ಬಿ ಅಕಾಮಡೇಟೆಡ್ ಅಂತಕ್ಕಂಥದ್ದು ನನ್ನ ವಾದ ಇದೆ. ಅದನ್ನು ಮತ್ತೊಮ್ಮೆ ಅವರಿಗೆ ಹೇಳಿ ಬರ್ತೀನಿ.